ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಹಳ್ಳಿ ಸ್ಟೈಲಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅವರೆಬೇಳೆ 1 ಕಪ್ಪು, ತೊಗರಿಬೇಳೆ 2 ಟೊಮೆಟೊ, ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ. ಮೊದಲಿಗೆ ಕುಕ್ಕರ್ಗೆ ಅವರೆಬೇಳೆ, ತೊಗರಿಬೇಳೆ ಹಾಕಿ 2 ರಿಂದ 3 ಸಲ ನೀಟಾಗಿ ತೊಳೆದುಕೊಳ್ಳಿ. ನಂತರ ಅದಕ್ಕೆ 2 ರಿಂದ 3 ಲೋಟ ನೀರು ಹಾಕಿ, ಅದಾದ ನಂತರ 2 ಟೊಮೆಟೊವನ್ನು ಹಚ್ಚಿ ಹಾಕಿ, ನಂತರ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ. ಅಡುಗೆ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ನಂತರ ಒಲೆ ಹಚ್ಚಿ ಕುಕ್ಕರನ್ನು ಇಡಿ. ಕ್ಯಾಪನ್ನು ಮುಚ್ಚಿ 3 ವಿಸಿಲ್ ಕೂಗಿಸಿ. ಆಗ ನುಣ್ಣಕ್ಕೆ ನೋಡಿ ಈ ಥರ ಬೆಂದಿರುತ್ತೆ. ನುಗ್ಗೆಕಾಯಿ 5 ರಿಂದ 6 ಹಚ್ಕೊಂಡಿದ್ದೀನಿ. ಆಲೂಗಡ್ಡೆ 2. ಮೊದಲಿಗೆ ಬೆಂದ ಬೇಳೆಗೆ ಆಲೂಗಡ್ಡೆಯನ್ನು ಹಾಕಿ. ನುಗ್ಗೆಕಾಯಿ ಸ್ವಲ್ಪ ಲೇಟಾಗಿ ಹಾಕಬೇಕು, ಏಕೆಂದರೆ ಅದು ಬೇಗ ಬೇಯುತ್ತೆ. ಈಗ ಆಲೂಗಡ್ಡೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 10 ನಿಮಿಷಗಳ ಕಾಲ ಹಾಗೇ ಬೇಯಿಸಿ. ಇಲ್ಲ ಅಂದರೆ 1 ವಿಸಿಲ್ ಕೂಗಿಸಿ. ಈಗ ಆಲೂಗಡ್ಡೆ ಒಂದು 80% ಬಂದಿದೆ. ಈಗ ನುಗ್ಗೆಕಾಯಿಯನ್ನು ಹಾಕ್ತಾಯಿದ್ದೀನಿ. ನುಗ್ಗೆಕಾಯಿ ಬೇಗ ಬೇಯುತ್ತೆ. 10 ನಿಮಿಷಗಳ ಕಾಲ ಬೇಯಲು ಬಿಟ್ಟಿದ್ದೀನಿ. ನಂತರ ಮಸಾಲೆಗೆ ಈಗ ಈರುಳ್ಳಿ 1 ಗಡ್ಡೆ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಖಾರದ ಪುಡಿ ಇವೆಲ್ಲವನ್ನು ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಕ್ಕೆ ರುಬ್ಬಿಕೊಳ್ಳಿ. ನೋಡಿ, ನುಣ್ಣಕ್ಕೆ ಈ ಥರ ರುಬ್ಕೊಬೇಕು. ನಂತರ ಬೇಯ್ತಿದ್ದೆಲ್ಲ ನುಗ್ಗೆಕಾಯಿ ಸಾಂಬಾರಿಗೆ ಮಸಾಲೆಯನ್ನು ಹಾಕಿ, ಆ ಜಾರಿಗೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಒಂದು 10 ನಿಮಿಷಗಳ ಕಾಲ ಕುದಿಯಲು ಬಿಡಿ. ಒಗ್ಗರಣೆಗೆ 1 ಈರುಳ್ಳಿ, ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು ಮತ್ತು ಎಣ್ಣೆ. ಮೊದಲಿಗೆ ಒಲೆ ಹಚ್ಚಿ ಒಂದು ಸೌಟನ್ನು ಇಟ್ಟು ಅದಕ್ಕೆ ಅಡುಗೆ ಎಣ್ಣೆ 1-2 ಸ್ಪೂನು, ಸಾಸಿವೆ ಸಿಡಿದ ನಂತರ ಚೆನ್ನಾಗಿ ಸಿಡಿಬೇಕು. ನಂತರ ಸ್ವಲ್ಪ ಹಿಂಗು, ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ಹಾಕೋದ್ರಿಂದ ಸಾಂಬಾರು ರುಚಿ ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ. ಈಗ 10 ನಿಮಿಷಗಳ ಕಾಲ ಕುದ್ದಿದೆ. ಈಗ ಒಗ್ಗರಣೆ ಹಾಕಿ. ಆಗ ರೆಡಿಯಾಗೋದು ಬಿಸಿ ಬಿಸಿ ನುಗ್ಗೆಕಾಯಿ ಸಾಂಬಾರು. ಹೆಲ್ತ್ಗಂತೂ ತುಂಬಾ ಚೆನ್ನಾಗಿರುತ್ತೆ, ರುಚಿನೂ ಹಾಗೆ ಇರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಮುದ್ದೆಗೆ, ರೈಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.